ಎಲ್ರಿಗೂ ನಮಸ್ಕಾರ. ನಾನು ಶಿವಕುಮಾರ್ ಬಿ, ಮತದಾರ ನೋಂದಣಾಧಿಕಾರಿ, ಹೊಸಕೋಟೆ ವಿಧಾನಸಭಾ ಕ್ಷೇತ್ರ 178 ಮಾತಾಡ್ತಾ ಇದ್ದೀನಿ. ERO ಆಗಿ ಇಲ್ಲಿ ನಮಗೆ ನಿಯೋಜನೆ ಮಾಡಿದ್ದಾರೆ. ಸೊ ನಮ್ಮ ಜೊತೆ ಇವತ್ತು AERO ಹಾಗೂ ತಹಶೀಲ್ದಾರು ದಂಡಾಧಿಕಾರಿಗಳಿರ್ತಕ್ಕಂಥ ಶಿಥಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಪ್ರೆಸ್ ಮೀಟ್ ಅನ್ನ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ 24/8/2026 ನಾವೇನು ಈಗಾಗಲೇ SIR ಅನ್ನ ನಾವು ವಿಶೇಷ ಸಮಗ್ರ ಮತದಾರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಆರಂಭಿಸಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ. ಡಿಜಿಟೈಸ್ ಮುಗಿದಿದೆ ಮತ್ತು ಇವತ್ತು ಡ್ರಾಫ್ಟ್ ರೋಲ್ ಅನ್ನ ನಾವು ಇವತ್ತು ಬಿಡುಗಡೆ ಮಾಡತಕ್ಕಂತಹ ಒಂದು ದಿನಾಂಕ. ಈಗಾಗಲೇ ನಾವು ಡ್ರಾಫ್ಟ್ ರೋಲ್ ಅನ್ನ ನಮ್ಗೆ EC ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ ಪ್ರಿಂಟ್ ಮಾಡಿಸಿ. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಇಲ್ಲಿವರೆಗೂ ಕೂಡ ಎಲ್ಲರಿಗೂ ವಿತರಣೆ ಮಾಡಿದ್ದೀರಿ, ಪೊಲಿಟಿಕಲ್ ಪಾರ್ಟೀಸ್ಗೆ. ಏನೀಗ ಆ ಡ್ರಾಫ್ಟ್ ರೋಲ್ ಅಲ್ಲಿ ಈಗಾಗಲೇ ನಾನು ಹೇಳಿದಂಗೆ SIR ಪ್ರಕ್ರಿಯೆಯಲ್ಲಿ ನಮಗೆ 2,46,155 ವೋಟರ್ಸ್ ಇದ್ರು. ಈ ಪೈಕಿ 2,17,940 ಮತದಾರರನ್ನ ನಾವು ಡಿಜಿಟೈಸ್ ಮಾಡಿದ್ದೀವಿ. ಈ ಡಿಜಿಟೈಸ್ ಮಾಡಿರ್ತಕ್ಕಂಥ ಎಲ್ಲಾ ಮತದಾರರು ಕೂಡ ಇವತ್ತು ಡ್ರಾಫ್ಟ್ ರೋಲ್ ಅಲ್ಲಿ ಬಂದಿದ್ದಾರೆ. ಅದು ಪಾರ್ಟ್ ವೈಸ್ ಮಾಡಿದ್ವಿ. ಮುಂದುವರೆದು ಈ ನಮ್ದೇನು 293 ಮತಗಟ್ಟೆ ಕೇಂದ್ರಗಳು ಹೊಸಕೋಟೆಯಲ್ಲಿ ವಿಧಾನಸಭೆ ಇಲ್ಲಿವರೆಗೂ ಇತ್ತು. ನಾವು 1,200ಕ್ಕಿಂತಲೂ ಹೆಚ್ಚು ಮತದಾರರು ಇರ್ತಕ್ಕಂಥ ಮತಗಟ್ಟೆ ಕೇಂದ್ರಗಳನ್ನ ನಾವೇನ್ ಮಾಡಿದ್ರಿ, ಇವತ್ತು ಶಿಫ್ಟ್ ಮತ್ತೆ ಹೊಸ ಮತಗಟ್ಟೆ ಕೇಂದ್ರಗಳನ್ನ ನಾವು ಇವತ್ತು ಸ್ಥಾಪನೆ ಮಾಡಿದ್ವಿ. ಈ ಪೈಕಿ ನಾವು 293 ಪೈಕಿ ಒಟ್ಟು 5 ಹೊಸ ಮತಗಟ್ಟೆ ಕೇಂದ್ರಗಳನ್ನ ನಾವು ಸ್ಥಾಪನೆ ಮಾಡಲಾಗಿದೆ. ಅಟ್ ಪ್ರೆಸೆಂಟ್ ಇವಾಗ ನಮಗೆ 298 ಮತಗಟ್ಟೆ ಕೇಂದ್ರಗಳಾಗಿದ್ದಾವೆ. ಇನ್ನು 2 ಮತಗಟ್ಟೆ ಕೇಂದ್ರಗಳಲ್ಲಿ ನಾವೇನ್ ಮಾಡಿದ್ರಿ, ಹೆಚ್ಚಾಗಿರ್ತಕ್ಕಂಥ ಮತದಾರರನ್ನ ಪಕ್ಕದ ಮತಗಟ್ಟೆ ಕೇಂದ್ರಕ್ಕೆ ಏನಾದ್ರು ಅಡ್ಜಸ್ಟೆಂಟ್ ಇತ್ತು ಅಂತಂದ್ರೆ ನಾವು ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ 2 ಪ್ರಕ್ರಿಯೆಯಲ್ಲಿ ನಮ್ದು ಇವತ್ತು 298 ಮತಗಟ್ಟೆ ಕೇಂದ್ರಗಳು ಸ್ಥಾಪನೆ ಆಗಿದೆ. ಈ ಎಲ್ಲ ಇದನ್ನ ನಾವೇನ್ ಮಾಡಿದ್ರಿ, ನಾವು ಪ್ರಿಂಟ್ ಮಾಡಿಸಿ ಡ್ರಾಫ್ಟ್ ರೋಲ್ ಅನ್ನ ಸಂಬಂಧಪಟ್ಟಂತ BLOಗಳು ಇವತ್ತು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಮತ್ತೆ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದ್ದೀವಿ. ಇನ್ನು ಹೊರತಾಗಿ ನಮ್ಮಲ್ಲಿ ಏನಿತ್ತು, ಆಬ್ಸೆಂಟ್ ಇತ್ತು, ಡೆತ್ ಇತ್ತು, ಪರ್ಮನೆಂಟ್ಲಿ ಶಿಫ್ಟೆಡ್ ಇತ್ತು, ಮತ್ತೆ ಆಲ್ರೆಡಿ ಎನ್ರೋಲ್ ಆಗಿರ್ತಕ್ಕಂಥ ಅದರ್ಸ್ ಎಲ್ಲ ಸೇರಿಸ್ಕೊಂಡು ಏನು AESDDO 3 ಆಬ್ಸೆಂಟಿ, ಶಿಫ್ಟ್, ಡೆತ್, ಡೂಪ್ಲಿಕೇಟ್ ಅಂಡ್ ಅದರ್ಸ್ ಏನಿದೆ 28,215 ಮತದಾರರನ್ನ ನಾವು ಇವತ್ತು ಮತದಾರ ಪಟ್ಟಿಯಿಂದ ನಾವು ಪ್ರಕ್ರಿಯೆಯಿಂದ ಕೈ ಬಿಟ್ಟಿದ್ದೀವಿ. ಏನಾದ್ರು ಹೊಸ ಮತದಾರ ಏನಾದ್ರು ಕೂಡ ಬಂದು ಸೇರ್ಬೇಕು ಅಂತ ಕೂಡ ಇನ್ನು ಅವಕಾಶ ಇದೆ. ಫಾರ್ಮ್ 6 ಅನ್ನ ಕೊಟ್ಟು ಕೂಡ ತಗೋಬಹುದು. ಮುಂದುವರೆದು ನಮ್ದು ಇವತ್ತು ಒಟ್ಟು 14,004 ಮತದಾರರನ್ನ ನಾವು ಅನಾಮಲಿ ಮತ್ತೆ ನೋ ಮ್ಯಾಪಿಂಗ್ ಅಂತ ಮಾಡಿದೀವಿ. ಏನಪ್ಪಾ ಅನಾಮಲೀಸ್ ಅಂತಂದ್ರೆ, ನಾವ್ ಈಗಾಗಲೇ ಡಿಜಿಟೈಸ್ ಮಾಡಿರೋ ಸಂದರ್ಭದಲ್ಲಿ ಏನಾದ್ರೂ ನೇಮ್ ಮಿಸ್ ಮ್ಯಾಚ್ ಬರ್ತಾ ಇದ್ರೆ ಅಥವಾ ಏಜ್ ಅಲ್ಲಿ ಡಿಫ್ರೆನ್ಸ್ ಬರ್ತಾ ಇದ್ರೆ ಅನಾಮಲೀಸ್ ಬಂದಿದೆ. ಆ ಪೈಕಿ 6,191 ಅನಾಮಲೀಸ್ ನಮ್ಮ ಕ್ಷೇತ್ರದಲ್ಲಿ ಇದೆ. ಮತ್ತು ನೋ ಮ್ಯಾಪಿಂಗ್ ಅವ್ರು ಯಾವುದೇ ಹಿಂದಿನ ಅವರ 2002ರ ಮತದಾರರೊಂದಿಗೆ ಅಥವಾ ಅವ್ರ ಪೂರ್ವಿಕರೊಂದಿಗೆ ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿ ಏನಿದ್ದಾರೆ ಅಂತಹದೊಂದಿಗೆ ಮ್ಯಾಪಿಂಗ್ ಮಾಡ್ಕೊಳ್ದಿರೋ ಸಂದರ್ಭದಲ್ಲಿ ನಾಟ್ ಲಿಂಕ್ಡ್ ಇನ್ ಲಾಸ್ಟ್ SIR ಅಂತ ಏನ್ ಡಿಜಿಟೈಸ್ ಮಾಡಿದ್ದಾರೆ ನಮ್ಮ BLOಗಳು ಅಂತ 7,813 ಇದೆ. ಒಟ್ಟು 14,004 ನಮ್ಗೆ ನೋ ಮ್ಯಾಪಿಂಗ್ ಪ್ಲಸ್ ಅನಾಮಲೀಸ್ ಇವತ್ತು ನಮ್ಗೆ ಇದೆ. ಈ ಇಷ್ಟು 14,004 ಮತದಾರರಿಗೆ ನಾವು ಇವತ್ತಿಂದ ಏನ್ ಮಾಡ್ತೀರಿ, ನೋಟಿಸ್ ಅನ್ನ ಜನರೇಟ್ ಮಾಡ್ತೀರಿ. ನೋಟಿಸ್ ಜನರೇಟ್ ಮಾಡಿ ಅವರನ್ನ ಹಿಯರಿಂಗ್ ಮಾಡ್ಬೇಕಾಗ್ತದೆ. ಹಿಯರಿಂಗ್ ಮಾಡಕ ಈಗಾಗಲೇ ನಾವು ಅಡಿಷನಲ್ AEROs ಕೂಡ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ವಿ. ಸುಮಾರು 15-14 ಜನ ನೇಮಕ ಮಾಡ್ಕೊಂಡಿದೀವಿ. ಎಲ್ರಿಗೂ ಕೂಡ ನಾವೇನ್ ಮಾಡ್ತೀವಿ, ಒಂದಿಷ್ಟು ಮತಗಟ್ಟೆಗಳ ಕೇಂದ್ರವನ್ನ ನಾವು ಹಂಚ್ಬಿಟ್ಟು ನಾವೇನ್ ಮಾಡ್ತೀವಿ, ಅವ್ರ ಮುಖಾಂತರ ನಾವು ಹಿಯರಿಂಗ್ ಅನ್ನ ಮಾಡೋ ಕೆಲಸ ಮಾಡ್ತೀವಿ. ಹಿಯರಿಂಗ್ ಅನ್ನ ಮಾಡುವುದಕ್ಕೆ ಏನು ಅನಾಮಲೀಸ್ ನೋ ಮ್ಯಾಪಿಂಗ್ ಹಿಯರಿಂಗ್ ಮಾಡ್ತೀರಿ. ಇದನ್ನ ತಾಲೂಕು ಕಚೇರಿ ಮಾತ್ರ ಅಲ್ಲ, ತಾಲೂಕ್ ಪಂಚಾಯತಿ ಕಚೇರಿ, ತಾಲೂಕ್ ಕಚೇರಿ ಮತ್ತೆ ನಮ್ಮ ಮುನ್ಸಿಪಾಲಿಟಿ ಮತ್ತು ನಾವು ಇನ್ನೂ ಸ್ವಲ್ಪ ಅದು ವಿಕೇಂದ್ರೀಕರಣ ಮಾಡಿ ಗ್ರಾಮ ಪಂಚಾಯತಿ, ನಾಡಕ ಕಚೇರಿ ಹಂತಕ್ಕೂ ಕೂಡ ಹೋಗಿ ಆ ಮತದಾರರು ತುಂಬಾ ತಾಲೂಕು ಕೇಂದ್ರಕ್ಕೆ ಬರಬಾರ್ದು, ಅಷ್ಟು ದೂರ ಸುತ್ತಾಡಬಾರ್ದು, ಅವ್ರು ತುಂಬಾ ಟ್ರಾವೆಲಿಂಗ್ ಸಮಸ್ಯೆ ಆಗೋದ್ರಿಂದ ನಾವೇನ್ ಮಾಡ್ತಾ ಇದ್ದೀವಿ, ನಾವೇ ಅವರು ಗ್ರಾಮ ಪಂಚಾಯತಿ ಹಂತಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ಹಿಯರಿಂಗ್ ಮಾಡಿ ನಾವು ಹಿಯರಿಂಗ್ ಮಾಡ್ಬಿಟ್ಟು ಈ ಒಂದು ಪ್ರೋಸೆಸ್ ಅನ್ನ ನಾವು ಕಂಪ್ಲೀಟ್ ಮಾಡ್ಬೇಕು ಅಂತ ನಾವು ಈಗಾಗಲೇ ಯೋಜನೆಯನ್ನ ಮಾಡ್ಕೊಂಡಿದ್ದೀರಿ. ಏನು 14,004 ಇದೆ ಅಂತಕ್ಕಂಥದ್ದು ಇಷ್ಟು ನಾವು ಮಾಡಿರ್ತಕ್ಕಂಥ ಇದು. ಈ ಪ್ರಕಾರ ನಮ್ಗೆ ಡ್ರಾಫ್ಟ್ ರೋಲ್ ಅನ್ನ ಮಾಡಿದ್ರಿ. ನಮ್ಗೆ ಈಗಾಗಲೇ ಒಂದು ಶೆಡ್ಯೂಲ್ ಅನ್ನ ನಮ್ಗೆ ಹೊಸ ಶೆಡ್ಯೂಲ್ ಕೂಡ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ನಮ್ಮ EC ಇಂದ. ನಿಮ್ಗೆ ಗೊತ್ತಿರಂಗೆ ಕ್ವಾಲಿಫೈಯಿಂಗ್ ಡೇಟು 1 ಅಕ್ಟೋಬರ್ 2020 ಆಗಿದೆ. ಈಗೆಲ್ಲ ಅಷ್ಟು ಸರ್ವೆ 17 ಆಗಸ್ಟ್ ಮುಗಿದಿದೆ. ಮತ್ತೆ ರ್ಯಾಷನಲೈಸೇಷನ್ ನಾನು ಆಗ್ಲೇ ಹೇಳ್ದಂಗೆ ರ್ಯಾಷನಲೈಸೇಷನ್ ಕೂಡ ಪ್ರೊಸೆಸ್ ಅನ್ನ ನಾವು 17 ಆಗಸ್ಟ್ ನಾವು ಮಾಡಿ ಕಳಿಸಿದಿರಿ. ಇನ್ನ ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್ ಈ ದಿನ 24 ಆಗಸ್ಟ್ 2026 ನಾವು ಈಗಾಗಲೇ ಡ್ರಾಫ್ಟ್ ರೋಲ್ ಅನ್ನ ಪಬ್ಲಿಷ್ ಮಾಡಿದ್ರಿ. ನಮೂನೆ 5 ಫಾರ್ಮ್ 5 ಅನ್ನ ನಾವೀಗಾಗಲೇ ನಾವು ನೋಟಿಸ್ ಬೋರ್ಡ್ಗೂ ಕೂಡ ಹಾಕಿದ್ವಿ. ಎಲ್ಲ BLOಗಳು ಕೂಡ ಇದು ಏನು ಹೊಸ ಡ್ರಾಫ್ಟ್ ರೋಲ್ ಏನಿದೆ ಆ ಪಟ್ಟಿಯನ್ನು ಕೂಡ ನಾವು ಕಳಿಸ್ಕೊಟ್ಟಿದ್ದೀವಿ, ರಾಜಕೀಯ ಪಕ್ಷದವರು ಕೊಟ್ಟಿದ್ದೀವಿ. ಇನ್ನ ನೆಕ್ಸ್ಟ್ ನಮ್ಗೆ ಬೇಕಾಗಿರ್ತಕ್ಕಂಥ ಪೀರಿಯಡ್ ಆಫ್ ಫಿಲ್ಲಿಂಗ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್. ಏನಾದ್ರು ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಏನಾದ್ರು ಹಾಕಂಗಿದ್ರೆ ಒಂದು ಡೇಟಾ ನಿಗದಿಗೊಳಿಸಿದ್ರೆ 24 ಆಗಸ್ಟ್ 26 ಅಂದ್ರೆ ಇವತ್ತಿಂದ ನಾವು
23 ಸೆಪ್ಟೆಂಬರ್ 2026, 23 ಸೆಪ್ಟೆಂಬರ್ 2026, ಒಟ್ಟು 1 ತಿಂಗಳ ಅವಧಿಗೆ ಅವರು ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಗೆ ನಾವು ಅವಕಾಶನ ಕೊಟ್ಟಿದ್ರಿ. ಯಾವುದೇ ನಾಗರಿಕರು ಮತದಾರರು ಬೇಕಾದ್ರೂ ಕೂಡ ಅಬ್ಜೆಕ್ಷನ್ಸ್ ಅನ್ನ ಕ್ಲೈಮ್ಸ್ ಅನ್ನ ನಮ್ಮ ಜೊತೆ ಹಾಕ್ಬೋದು. ನಾವು ಅದನ್ನ ಹಿಯರಿಂಗ್ ಮಾಡಿ ಪ್ರೊಸೆಸ್ ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಇನ್ನ ಅದಾದ ನಂತರ ನಾವು ನೋಟಿಸ್ ಪೀರಿಯಡ್, ನೋಟಿಸ್ ಫೇಸು, ಡಿಸ್ಪೋಸಲ್ ಆಫ್ ಕ್ಲೈಮ್ಸ್, ಅಬ್ಜೆಕ್ಷನ್ಸ್, ಅವ್ರು ಕೊಟ್ಟಂತ ಏನು ಅಬ್ಜೆಕ್ಷನ್ಸ್ ಕ್ಲೈಮ್ಸ್ ಏನಿದೆ ಮತ್ತೆ ಇವೆಲ್ಲ ಸೇರ್ಕೊಂಡು ನಾವ್ ಏನ್ ಮಾಡಿದಿರಿ, ನಂತರ 1 ತಿಂಗಳನ್ನ ಸೇರ್ಕೊಂಡು ಈ ದಿನದಿಂದ 24 ಆಗಸ್ಟ್ 2026ರಿಂದ 22 ಅಕ್ಟೋಬರ್ 2026ವರೆಗೂ ಒಟ್ಟು 2 ತಿಂಗಳಷ್ಟು ಸಮಯ ನಮಗೆ ಈ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಸಮಯವನ್ನು ನಮ್ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಪ್ರೊಸೆಸ್ ಆದ್ಮೇಲೆ ನೆಕ್ಸ್ಟ್ ಪಬ್ಲಿಕೇಶನ್ ಆಫ್ ಫೈನಲ್ ರೋಲ್ ಏನಿದೆ ಅದು 27 ಅಕ್ಟೋಬರ್ 2026. ದಟ್ ಈಸ್ ಎ ಫೈನಲ್ ರೋಲ್. ಅಂತಿಮ ಮತದಾರರ ಪಟ್ಟಿಯನ್ನು ನಾವು 27 ಅಕ್ಟೋಬರ್ 26ಕ್ಕೆ ಮಾಡೋದು ಅಂತ ನಾವೀಗಾಗಲೇ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಇವತ್ತು ಏನ್ ಮಾಡ್ಕೊಂಡಿದ್ದೀರಿ, ಎಲ್ಲ ವ್ಯವಸ್ಥೆಗಳನ್ನ ಸಿದ್ಧತೆಗಳನ್ನ ಕೂಡ ನಾವು ಇವತ್ತು ಮಾಡ್ಕೊಂಡಿದ್ದೀರಿ. ಎಲ್ಲ ಮತದಾರರು, ಸಾರ್ವಜನಿಕರು, ಈ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ನಾಗರಿಕರು ಕೂಡ ಈ SIR ಗೆ ಇಲ್ಲಿವರೆಗೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಸಹಕಾರ ನೀಡ್ತಾ ಬಂದಿದ್ದಾರೆ. ನಾವು ಕೇಳಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಕೂಡ ಇದೇ ರೀತಿ ನಾವು ಮುಂದುವರಿಸಬೇಕು ನಮ್ಮ ಮಾಧ್ಯಮ ಮಿತ್ರರದಿಂದ ನಾನು ಮತ್ತೊಮ್ಮೆ ಕೋರ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಬೇಕಾಗಿರ್ತಕ್ಕಂತಹ ಏನು AEROs ಅನ್ನ ನಾವು ಹೆಚ್ಚುವರಿಯಾಗಿ ತಗೊಂಡಿರೋದ್ರಿಂದ ನಾವು ತುಂಬಾ ಗೊಂದಲ ಆಗೋದಿಲ್ಲ. ಸಾಕಷ್ಟು ಸಮಯಾವಕಾಶನೂ ಕೂಡ ಇದೆ. ನಾವು ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ನಿಯಮಬದ್ಧವಾಗಿ, ಕಾನೂನುಬದ್ಧವಾಗಿ ನಾವು ಹಿಯರಿಂಗ್ ಅನ್ನ ಮಾಡಿ ನಾವು ಉತ್ತಮವಾದಂತಹ ಒಂದು ಅಂತಿಮ ಮತದಾರರ ಪಟ್ಟಿಯನ್ನ ನಾವು ತಯಾರು ಮಾಡಬೇಕು ಅಂತ ನಮ್ಮ ಎಲ್ಲರ ಉದ್ದೇಶ ಆಗಿರ್ತದೆ. ಅದು ಕೂಡ ಈಗಾಗಲೇ ಮಾಡಿದೀವಿ. ನಾಗರಿಕರು ಅಷ್ಟೇ ಮತ್ತೆ ಸಾರ್ವಜನಿಕರು ಅಷ್ಟೇ ಯಾರಿಗೆ ನೋಟಿಸ್ ಅನ್ನ ಜನರೇಟ್ ಆಗ್ತದೆ, ಆ ನೋಟಿಸ್ BLO ಮುಖಾಂತರ ನೋಟಿಸ್ ಏನ್ ಮಾಡ್ತೀರಿ, ಹಿಯರಿಂಗ್ ಮಾಡುವ, ವಿಚಾರಣೆ ಮಾಡುವ ಸ್ಥಳ, ವಿಚಾರಣೆ ಮಾಡುವ ದಿನಾಂಕ ಎಲ್ಲವನ್ನೂ ಕೂಡ ಅದ್ರಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರ್ತೀರಿ. ಆ ಜಾಗಕ್ಕೆ ಮತದಾರರೇ ಬಂದು ನೇರವಾಗಿ, ಯಾರೇ ಒಬ್ರು ಪರವಾಗಿ ಕಳ್ಸೋಂಗಿಲ್ಲ, ಅವರೇ ನೇರವಾಗಿ ಬಂದ್ಬಿಟ್ಟು ಆ ಸ್ಥಳದಲ್ಲಿ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನ ಸಲ್ಲಿಸ್ಕೊಂಡು ನಾವು ಅಲ್ಲಿ ಅದನ್ನ ನಾವು ಫೈನಲ್ ಹಿಯರಿಂಗ್ ಮಾಡ್ತಕ್ಕಂಥದ್ದಂತ ಕೂಡ ಪ್ರೊಸೆಸ್ ಕೂಡ ಮಾಡ್ಕೊಂಡಿದ್ರಿ. ಆದ್ರೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳನ್ನು ಕೂಡ ನಾವು ಇವತ್ತು ನಮ್ಮ ತಾಲೂಕು ವತಿಯಿಂದ ಮತ್ತೆ ತಾಲೂಕು ಆಡಳಿತ ವತಿಯಿಂದ ಈ ಒಂದು ವಿಧಾನಸಭಾ ಕ್ಷೇತ್ರದ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ರಿ. ಕಾಲಕ್ಕೂ ಕೂಡ ನಮ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ CEO ಚೀಫ್ ಎಲೆಕ್ಟ್ರಲ್ ಆಫೀಸರ್ ಏನಿದ್ರೆ ಬೆಂಗಳೂರು, ಇದು ಕರ್ನಾಟಕ ರಾಜ್ಯ, ಅವರು ಕೂಡ ನಮಗೆ ನಿರ್ದೇಶನಗಳನ್ನ, ತರಬೇತಿಗಳನ್ನ, ಸಲಹೆಗಳನ್ನ, ಸೂಚನೆ ಕೂಡ ಕೊಟ್ಟಿರ್ತಾರೆ. ಅದರಂತೆ ನಾವು ಇಲ್ಲಿವರೆಗೂ ಕೂಡ ತುಂಬಾ ಸುಲಲಿತವಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ರಿ. ಇನ್ನು ಮುಂದಿನ ಪ್ರೊಸೆಸ್ ಕೂಡ ನಾವು ಇದನ್ನ ಮಾಡಿದ್ರೆ ಇದೇನು ಚುನಾವಣಾ ಪ್ರಕ್ರಿಯೆಯಲ್ಲಿ ಉತ್ತಮವಾದ ಮತದಾರ ಪಟ್ಟಿ ನಾವು ತಯಾರು ಮಾಡಿ ನಾವು ನಾಗರಿಕರಿಗೆ ನಾವು ಅಂತಿಮ ಮತದಾರ ಪಟ್ಟಿಯನ್ನು ಕೊಡಬಹುದು ಅಂತ ನಾನು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ತಾವು ಅಷ್ಟೇ ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ಯಾವೊಬ್ಬ ನಾಗರಿಕರು ಸರಿಯಾಗಿ ಸ್ಪಂದಿಸಬೇಕು. ಎರಡನೇದಾಗಿ BLOಗಳು ಬಂದು ನಿಮ್ಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟಿರೋ ಡೇಟ್ ಅಲ್ಲಿ ಬಂದು ಎಲ್ಲರೂ ಕೂಡ ಒಂದು ಹಿಯರಿಂಗ್ ಬರಬೇಕು. ಮತ್ತು ಮೂರನೇದಾಗಿ ಏನಪ್ಪಾ ಅಂತಂದ್ರೆ ಈ ಸಹಕಾರ ತುಂಬಾ ಮುಖ್ಯ. ಯಾರಾದ್ರೂ ಏನಾದ್ರೂ ಮತದಾರ ಪಟ್ಟಿಯಿಂದ ಏನಾದ್ರೂ ಬಿಟ್ಟು ಹೋಗಿತ್ತು ಅಂತಂದ್ರೆ ಅವರು ಕೂಡ ಫಾರ್ಮ್ 6 ಅನ್ನ ಕೊಟ್ಕೊಂಡು ಸೇರ್ಕೊಳ್ಳೋ ಮಾಡಕ್ಕೆ ಇನ್ನೂ ಕೂಡ ಅವಕಾಶಗಳಿದೆ. ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ನಂದು ಮತದಾರ ಪಟ್ಟಿಯಲ್ಲಿ ಬಂದಿಲ್ಲ, ನಾನು ನೋಟಿನ್ ಬರೋದಿಲ್ಲ ಅಂತ ಏನು ಆತಂಕ ಪಡೋದಿಲ್ಲ. ಈಗ ಅಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಒಂದು ಘೋಷಣೆ ಮಾಡದಂತೆ ಯಾರೊಬ್ರು ಕೂಡ ನಮ್ಮ ಪ್ರಜೆಯು ಇಲ್ಲಿ ವಾಸ ಇದ್ರು ಅಂತಂದ್ರೆ ಅವರು ಮತದಾರ ಪಟ್ಟಿಗೆ ಸೇರಿಸ್ಕೊಳ್ಳಕ್ಕೆ ಫಾರ್ಮ್ 6 ಅವಕಾಶ ಇದೆ. ಫಾರ್ಮ್ 6 ಅನ್ನ ಕೊಟ್ಟು ಸೇರಿಸ್ಕೋಬಹುದು. ಅವ್ರು ಬೇಕಾಗಿರ್ತಕ್ಕಂಥ ಎಲ್ಲಾ ಸಹಕಾರ, ಸ್ಪಂದನೆಯನ್ನ ನಾವು ನೀಡ್ತೀರಿ ಅಂತ ನಾನು ಮಾಧ್ಯಮ ಮಿತ್ರರ ಮುಖಾಂತರ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ.